ಹಿಮಾಲಯ 2024 ಮಾಡಲು ಸಿಂಗಲ್ ಓನರ್ 9000 ನೋಡಿದೆ. ಹೊಸ ಗಾಡಿ ಸರ್, ಬ್ರ್ಯಾಂಡ್ ನ್ಯೂ. ಸರ್ ನಿಮಗೆ ಸೂಪರ್ ಮಿಟಿಯೋರ್ ಬೇಕಾ, ಹಾರ್ಲಿ ಸ್ಟ್ರೀಟ್ 750 ಬೇಕಾ? ಎರಡಿಗೂ 50% ಲೋನ್ ಮಾಡಿಸ್ಕೊಡ್ತೀನಿ ಸರ್. ಸರ್ ಡಾಮಿನರು 1,45,000. ನಿಮ್ಮ ಚಾನೆಲಿಂದ ಏನಾದರೂ ಗಾಡಿ ತೊಗೊಂಡೋಗಿ ಬಂದರೆ 5,000 ಸಾವಿರ ಎಲ್ಲರಿಗೂ ಡಿಸ್ಕೌಂಟ್ ಮಾಡಿಕೊಡ್ತೀವಿ. ಸರ್ ಮಾರ್ಕೆಟಲ್ಲಿ ಡಿಮ್ಯಾಂಡಿಂಗ್ ಗಾಡಿ ವೈಡ್ ಬೇಕಾ, ಆರೆಂಜ್ ಬೇಕಾ? ನೀವು ಡ್ಯೂಕ್ ನೋಡ್ತಾ ಇರ್ಬೋದು, ಹೊಸ ಗಾಡಿ 2024 ಮಾಡಲು ಬರೀ 900 ಓಡಿರೋದು ಸರ್. ಇದು ಡ್ಯೂಕ್ 250 2024 ಮಾಡಲ್ 2000 ಓಡಿರೋ ಜಿನಿ HD ರೋಸ್ಟಾರು. ನಿಮಗೆ ಎರಡು ಗಾಡಿಯಲ್ಲಿ ಯಾವ್ದಾದ್ರು ತಗೊಳ್ಳಿ 1,50,000 1,50,000 ರೇಂಜಲ್ಲಿ ಮಾಡಿಸ್ಕೊಡ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋ ನಾವು ಎಲ್ಲಿ ಬಂದಿದ್ವಿ ಅಂದರೆ ವಿವಿಪುರಮಲ್ಲಿ ಇರುವ ಶೇಖ್ ಆಟೋ ಕನ್ಸಲ್ಟೆಂಟ್ ಅಂತ ಒಂದು ಯೂಸ್ಡ್ ಬೈಕ್ ಶೋರೂಮ್ಗೆ ಬಂದಿದ್ದೀವಿ. ಸೊ ಇವ್ರ ಹತ್ರ ಬಂದ್ಬಿಟ್ಟು ನಿಮಗೆ ಎಲ್ಲ ಥರ ಬೈಕ್ಸ್ ಎಲ್ಲ ಬಂದ್ಬಿಟ್ಟು ಒಂದು ಒಳ್ಳೆ ಡಿಸ್ಕೌಂಟ್ ಪ್ರೈಸಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ಸೊ ಇವಾಗ ಇಯರ್ ಎಂಡ್ ಸೇಲು ಬೇರೆ ಬರ್ತಾ ಇದೆ ಅಂತೆ. ಸೊ ಎಲ್ಲ ಈ ವಿಡಿಯೋಲಿ ತಿಳಿಸ್ತೀವಿ. ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಫುಲ್ಲಾಗಿ ನೋಡಿ. ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ, ಅವ್ರು ನಾನು ಚಾನಲ್ಗೆ ವೆಲ್ಕಮ್ ಮಾಡೋಣ. ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಲೋನ್ ಆಗುತ್ತಾ, ಸೊ ಯಾವ್ಯಾವ ಗಾಡಿ ಇದೆ ಎಲ್ಲ ಈ ವಿಡಿಯೋಲಿ ತಿಳಿಸ್ತೀವಿ. ವಿಡಿಯೋ ಎಂತಕ ನೋಡಿ. ಹಾಯ್ ಸರ್. ಹಾಯ್ ಸರ್. ಸರ್ ಹೆಂಗಿದ್ದೀರಾ? ಚೆನ್ನಾಗಿ. ಫಸ್ಟ್ ಆಫ್ ಆಲ್ ನಿಮ್ಮ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ನಮ್ಮ ವ್ಯೂಸ್ಗೆ ಎಕ್ಸಾಕ್ಟ್ ಆಗಿ ಹೇಳಿ ಸರ್. ಇದು ವಿವಿಪುರಂ ಬಸಪ್ಪ ಸರ್ಕಲ್ ನಿಯರೆಸ್ಟ್ ನೋಬಲ್ ಇಂಗ್ಲಿಷ್ ಸ್ಕೂಲ್ ಹತ್ರ. ಓಕೆ, ಎಕ್ಸಾಕ್ಟ್ ಲೊಕೇಶನ್ ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ನೀವು ಡಿಸ್ಕ್ರಿಪ್ಷನಲ್ಲಿ ಹೋಗ್ಬಿಟ್ಟು ಲೊಕೇಶನ್ ಡೀಟೇಲ್ಸ್ನ ನೀವು ಇದು ಮಾಡ್ಕೊಬೋದು. ಇಲ್ಲ ಅಂದರೆ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನು ಬಂದ್ಬಿಟ್ಟು ಸ್ಕ್ರೀನ್ ಮೇಲೆ ಬರುತ್ತೆ. ನೀವು ಇವ್ರ ಮೆಸೇಜ್ ಹಾಕಿದ್ರೂ ಇವ್ರಿಗೆ ಲೊಕೇಶನ್ ಡೀಟೇಲ್ಸ್ ಆಗಿರ್ಬೋದು, ಏನೇ ಥರ ಡೀಟೇಲ್ಸ್ ಆಗಿರ್ಬೋದು, ಎಲ್ಲ ಥರ ಡೀಟೇಲ್ಸ್ ಕೊಡ್ತಾರೆ. ಸರ್ ಫಸ್ಟ್ ಆಫ್ ಆಲ್ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಗಾಡಿ ತಗೊಂಡ್ರೆ ಎಷ್ಟು ದಿನ ವಾರಂಟಿ ಅದೆಲ್ಲ ಕೊಡ್ತೀರಾ? ಸರ್ 1 ತಿಂಗಳು ವಾರಂಟಿ ಕೊಟ್ಬಿಡೋಣ ಸರ್. 1 ತಿಂಗಳಲ್ಲಿ ಇಂಜಿನ್ ಗೇರ್ ಬಾಕ್ಸ್ ಏನು ಪ್ರಾಬ್ಲಮ್ ಆದ್ರೆ ನೀವೇ ಮಾಡ್ತೀರಾ? ಫ್ರೀ ಆಫ್ ಕಾಸ್ಟ್ ಮಾಡ್ತೀವಿ ಸರ್ ನಾವು. ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ಕೊಡ್ತೀರಾ? ಹೌದು. ಆಮೇಲೆ EMI ಆಪ್ಷನ್ ಅವೈಲೇಬಲ್ ಇದೆಯಾ? ಎಸ್ ಸರ್, ಅವೈಲೇಬಲ್ ಇದೆ. ಓಕೆ ಸರ್ ಫಸ್ಟ್ ಹಾರ್ಲಿ ಡೇವಿಡ್ಸನ್ ಹೋಗೋಣ ಸರ್. ಸೊ ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. 2018-20 ಮಾಡಲು ಸಿಂಗಲ್ ಓನರ್ 6,000 ರನ್ ಆಗಿದೆ. ಓಕೆ, ಇದು 3,45,000 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್. 3,45,000 ಅಲ್ಲಿ ಮಾಡಿಸ್ಕೊಡ್ತೀರಾ? ಸೊ ನೆಕ್ಸ್ಟ್ ಸೂಪರ್ ಮಿಟಿಯೋರ್ ಇದೆ ಸರ್. ಸೂಪರ್ ಮಿಟಿಯೋರ್ 2023 ಮಾಡಲು ಸಿಂಗಲ್ ಓನರ್, ಅದು 6,000 ಓಡಿದೆ. ಎಕ್ಸ್ಟ್ರಾ ನಿಮ್ಗೆ 50,000 ಫಿಟ್ಟಿಂಗ್ಸ್ ಇದೆ ಗಾಡಿಯಲ್ಲಿ. ನಿಮ್ಗೆ 395 ಮಾಡಿಸ್ಕೊಡ್ತೀನಿ ಸರ್. 395ಗೆ ಮಾಡಿಸ್ಕೊಡ್ತೀರಾ? ಇದೆಲ್ಲ ಫಿಕ್ಸ್ಡ್ ಪ್ರೈಸ್ ಇಲ್ಲ ಡೈರೆಕ್ಟ್ ಆಗಿ ಯಾರಾದ್ರೂ ಬಂದ್ರೆ ನೆಗೋಷಿಯೇಟ್ ಮಾಡ್ತೀರಾ? ಸ್ವಲ್ಪ ಏನಾದ್ರೂ ಮಾಡೋಣ ಸರ್. ಡೈರೆಕ್ಟ್ ಆಗಿ ಬಂದ್ರೆ ಏನಾದ್ರೂ ಮಾಡೋಣ ಸರ್. ನೆಕ್ಸ್ಟ್ ಒಂದು ಹಿಮಾಲಯನ್ ಹೊಸ ಗಾಡಿ ಇದೆ, ಐ ಥಿಂಕ್ 2024 ಮಾಡಲ್ ಅಲ್ಲ ಸರ್? ಹೌದು ಸರ್, 2024 ಮಾಡಲು ಸಿಂಗಲ್ ಓನರ್. ಓಕೆ, 9,000 ರನ್ ಆಗಿದೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಬೇರೆ ಇದೆ ಗಾಡಿಯಲ್ಲಿ. ಓಕೆ, ನೀವು 3,20,000 ವರೆಗೂ ಮಾಡಿಸ್ಕೊಡ್ತೀನಿ ಸರ್. ಅದು 3,20,000ಗೆ ಮಾಡಿಸ್ಕೊಡ್ತೀರಾ? ಜಸ್ಟ್ 9,000 ಡ್ರಿವನ್ ಆಗಿದೆ. ಹೌದು ಸರ್. ಸೊ ನೆಕ್ಸ್ಟ್ ಸರ್ ಸುಜುಕಿ ವಿಸ್ಟ್ರೋಮ್ ಸರ್. ಇದು 2022 ಮಾಡಲು ಸಿಂಗಲ್ ಓನರ್. ಇದು 9,000 11,000 ರನ್ ಆಗಿದೆ. ಇದು ಹೋಗಿ ನಿಮ್ಗೆ 185 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್. 185 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀರಾ? ನೆಕ್ಸ್ಟ್ ಕ್ಲಾಸಿಕ್ ಇದೆ, ಸೊ ಹೇಳಿ ಸರ್. ವೈಟ್ ಕಲರ್ ಸರ್. ವೈಟ್ ಕಲರ್ ಎರಡು ಒಂದೇ ಮಾಡಲು 2019 ಮಾಡಲು ಸಿಂಗಲ್ ಓನರ್. ಇದು 9,000 ಓಡಿದೆ, ಅದು 11,000 ಓಡಿದೆ. ಓಕೆ, ಇದು 175 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್. 175 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀರಾ? 19 ಮಾಡಲ್ ಗಾಡಿ ವಿತ್ ABS ಗಾಡಿ. ಯಾವ್ದಾದ್ರು ತಗೋಬಹುದು, ವೈಟ್ ತಗೊಂಡ್ರು ಅದೇ, ಬ್ಲೂ ತಗೊಂಡ್ರು ಅದೇ. 175 ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್. ನೀವು ಡೈರೆಕ್ಟ್ ಆಗಿ ಬಂದ್ರೆ ಇನ್ನ ನಿಮ್ಗೆ ನೆಗೋಷಿಯೇಟ್ ಮಾಡಿಸ್ಕೊಡ್ತಾರೆ. ಸೊ SD ಇದೆ, ಸೊ ಅದ್ರ ಬಗ್ಗೆನೂ ಹೇಳಿ ಸರ್. ಸರ್ ಇದು HD ರೋಸ್ಟರ್ 2022 ಮಾಡಲು ಸಿಂಗಲ್ ಓನರ್. ಒಂದು 8,000 ಓಡಿದೆ, ಒಂದು 11,000 ಓಡಿದೆ. ಅದು ನಿಮ್ಗೆ ಎರಡು ಬಂದು 150 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್. 1,50,000 1,50,000. ಹೌದು ಸರ್. ಲೋನ್ ಎಷ್ಟು ಸರ್ ಆಗುತ್ತೆ ಇದಕ್ಕೆ? ಸರ್ ನೀವು ಡೌನ್ ಪೇಮೆಂಟ್ 40% ಮಾಡಿದ್ರೆ 60% ಲೋನ್ ಮಾಡಿಸ್ಕೊಡ್ತೀನಿ. 60% ಲೋನೇ ಮಾಡಿಸ್ಕೊಡ್ತೀರಾ? ಸೊ ನೆಕ್ಸ್ಟ್ ಇಲ್ಲೊಂದು ಹೋಂಡಾ ಇದೆ, ಸೊ ಹೇಳಿ ಸರ್. ಸರ್ ಇದು ಹೋಂಡಾ ಐನಸ್. ಓಕೆ, 2021 ಮಾಡಲು ಸಿಂಗಲ್ ಓನರ್. 7,000 ರನ್ ಆಗಿದೆ. ಓಕೆ, ಇದು 175 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. 175 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀರಾ? ಇಲ್ಲಿ ನೀವು ನೋಡಬಹುದು ಡ್ಯೂಕ್ಗಳು. ಸೊ ಇದೆಲ್ಲ ನನ್ನ ಪ್ರಕಾರ ಎಲ್ಲ ಹೊಸ ಗಾಡಿ ತರ ಇದೆ. ನೀವು ಬೇರೆ ಕಂಡೀಷನ್ಗಳು ನೋಡಿ ಇಲ್ಲಿ. ಸೊ ಇವ್ರ ಹತ್ರ ಅಡ್ವಾಂಟೇಜ್ ಏನು ಅಂದ್ರೆ ಇವ್ರು ಬಂದ್ಬಿಟ್ಟು ಎಷ್ಟು ಕಿಲೋಮೀಟರ್ ಓಡಿದೆ ಅಂತಾನು ನಿಮ್ಗೆ ಜೆನ್ಯೂನ್ ಆಗಿ ಹೇಳ್ತಾ ಇದ್ದಾರೆ. ನೀವು ನಿಮಗೆ ಒಳ್ಳೆ ಒಂದು ಟ್ರಸ್ಟಬಲ್ ಅಂಗಡಿ ಬೇಕು ಅಂದರೆ ಲೈಕ್ ಶಾಪ್ ಹುಡುಕ್ತಾ ಇದ್ದೀರಾ ಯೂಸ್ಡ್ ಬೈಕ್ ಅಂದರೆ ನೀವು ಖಂಡಿತವಾಗಿ ಇವರು ಶೇಖ್ ಆಟೋ ಕನ್ಸಲ್ಟೆಂಟ್ನ ವಿಸಿಟ್ ಮಾಡ್ಬೋದು. ಲೊಕೇಶನ್ ಡೀಟೇಲ್ಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಇಲ್ಲಿ ಕೊಟ್ಟಿರ್ತೀವಿ. ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತಾರೆ ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಬಂದರೆ. ಬೇಗ ಬಂದು ಗ್ರ್ಯಾಬ್ ಮಾಡ್ಕೊಳ್ಳಿ, ಕರೆಕ್ಟ್ ಅಲ್ಲ ಸರ್? ಹೌದು ಸರ್. ಸೊ ಫಸ್ಟ್ ಯಾವುದು ಸರ್, ಯಾವ ಮಾಡೆಲ್ ಸರ್? ಸರ್ ಇದು ಎರಡು ಮಾಡಲು 2024 ಮಾಡಲು ಸಿಂಗಲ್ ಓನರ್. ಇದು 900 ಓಡಿದೆ, ಬರೀ 900 ಓಡಿದೆ. 900 ಓಡಿರೋದು. ಓಕೆ, 2,45,000 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್. 2,45,000 ರೇಂಜ್ ಅಲ್ಲಿ ಡೈರೆಕ್ಟ್ ಆಗಿ ಯಾರಾದ್ರೂ ಬಂದ್ರೆ ನೆಗೋಷಿಯೇಟ್ ಮಾಡ್ತೀರಾ? ಏನಾದ್ರೂ ಮಾಡೋಣ ಹೆಚ್ಚು ಕಡಿಮೆ. ಓಕೆ, ನೆಕ್ಸ್ಟ್ ಸರ್. ಸರ್ ಇದು 2024 ಮಾಡಲ್ 2,000 ಓಡಿದೆ. ಓಕೆ, ಅದು ನಿಮ್ಗೆ 2,40,000 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. 2,40,000 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀರಾ? ಸೊ ನೆಕ್ಸ್ಟ್ ಸರ್. ಸರ್ ಇದು 2019 ಮಾಡಲ್ ಸಿಂಗಲ್ ಓನರ್ ಈ ಗಾಡಿನು. ಓಕೆ,
ನಿಮ್ಗೆ 175 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್. 175 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀರಾ. ಸೊ ಇನ್ನೊಂದಿದೆ, ಸೊ ಇದು ಬಗ್ಗೆ ಹೇಳಿ ಸರ್. ಇದು 2024 ಮಾಡಲ್ ಡ್ಯೂಕ್ 200. 2000 ಓಡಿದೆ. ಓಕೆ, ಇದು ಬಂದು ನಿಮ್ಗೆ 2,05,000 ಮಾಡಿಸ್ಕೊಡ್ತೀನಿ. 2,05,000 ಗೆ ಮಾಡಿಸ್ಕೊಡ್ತೀರಾ. ಸರ್ ನೆಕ್ಸ್ಟ್ ಡ್ಯೂಕ್ 200. ಸರ್ ಇದು 2014 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ, ಇದು 1,10,000 ವರೆಗೂ ಮಾಡಿಸ್ಕೊಡ್ತೀನಿ. 1,10,000 ತನಕ ಮಾಡಿಸ್ಕೊಡ್ತೀರಾ. ಸೊ ನೆಕ್ಸ್ಟ್ ಇನ್ನೊಂದು ಡ್ಯೂಕ್ ಇದೆ ಸರ್. ಇದು 2016 ಮಾಡಲ್, ಅದು ಸಿಂಗಲ್ ಓನರ್ ಗಾಡಿ. ಇದು 120 ವರೆಗೂ ಮಾಡಿಸ್ಕೊಡ್ತೀನಿ ಸರ್. 120 ತನಕ ಮಾಡಿಸ್ಕೊಡ್ತೀರಾ. ಇದಕ್ಕೆಲ್ಲ ಬೇರೆ 40% ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕಲ್ಲ? ಹೌದು, 60% ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತಾ ಇಲ್ಲ ಬೇರೆ ಬ್ಯಾಂಗ್ಳೂರ್ ಮಾತ್ರನಾ? ಬ್ಯಾಂಗ್ಳೂರ್ ಮಾತ್ರ ಲೋನ್ ಆಗುತ್ತೆ. ಬ್ಯಾಂಗ್ಳೂರ್ ಮಾತ್ರ ಲೋನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಯಾರಾದ್ರೂ PG ಅಲ್ಲಿ ಎಲ್ಲ ಸ್ಟೇ ಮಾಡಿದ್ದಾರೆ, ಅವರೆಲ್ಲ ಹೆಂಗೆ? ರೆಂಟಲ್ ಅಗ್ರಿಮೆಂಟ್ ಮಾಡಿಸ್ಕೊಡ್ತೀವಿ. ರೆಂಟಲ್ ಅಗ್ರಿಮೆಂಟ್ ಇದ್ರೆ ಮಾಡಿಸ್ಕೊಡ್ತೀರಾ. ಫಾರ್ ಎಕ್ಸಾಂಪಲ್ ಈ ಗಾಡಿ ನಾನು ಪರ್ಚೇಸ್ ಮಾಡಿದೆ, ಡಾಕ್ಯುಮೆಂಟ್ಸ್ ಎಲ್ಲ ಎಷ್ಟು ದಿನದಲ್ಲಿ ನನಗೆ ಸಿಗುತ್ತೆ ಸರ್? 1 ತಿಂಗಳು ಒಳಗಡೆನೆ ಡಾಕ್ಯುಮೆಂಟ್ಸ್. 1 ತಿಂಗಳು ಒಳಗಡೆ ಡಾಕ್ಯುಮೆಂಟ್ ಸಿಗ್ಬಿಡುತ್ತೆ. ಓಕೆ, ಸೂಪರ್ ಸರ್. ಆಮೇಲೆ ಯಾವ ಬ್ಯಾಂಕ್ ಜೊತೆ ಎಲ್ಲ ಟೈ ಅಪ್ ಆಗಿದ್ದೀರಾ ಸರ್ ನೀವು? ಸರ್ ನಾವು IDFC ಇದೆ, ವೀಲ್ಸ್ EMI ಇದೆ, 2 TVS ಇದೆ, 3 ಲೋನ್ ಸಿಗುತ್ತೆ. 3 ಬ್ಯಾಂಕ್ ಜೊತೆ ಟೈ ಅಪ್ ಆಗಿದ್ದೀರಾ, ಲೋನ್ ಮಾಡಿಸ್ಕೊಡ್ತೀನಿ. ಓಕೆ ಸರ್, ಇಲ್ಲಿ ಇಂಟ್ರೆಸ್ಟ್ ನೀವು ವಿಚಾರಿಸ್ಕೊಂಡಿರ್ಬೋದು. 2 ಕಲರ್ ಇದೆ ನಮ್ಮ ಹತ್ರ. ವೈಟ್ ಒಂದಿದೆ, ಆರೆಂಜ್ ಒಂದಿದೆ. 2020 ಮಾಡಲ್ ಆರೆಂಜ್ ಕಲರ್, ಸಿಂಗಲ್ ಓನರ್ ಗಾಡಿ. ಅದು ನೀವು ನೋಡಿರ್ಬೋದು, ಗಾಡಿ ಕ್ಲೀನ್ ಆಗಿದೆ. ಇದು 2,20,000 ವರೆಗೂ ಮಾಡಿಸ್ಕೊಡ್ತೀನಿ ಸರ್. 2,20,000 ತನಕ. ಎಷ್ಟು ಕಿಲೋಮೀಟರ್ ಓಡಿರ್ಬೋದು ಸರ್? ಸರ್ ಇದು 9,000 ನೋಡಿದೆ. ಜೆನ್ಯೂನ್ 9,000 100% ಜೆನ್ಯೂನ್. ಶೋರೂಮ್ಗೂ ತಗೊಂಡೋಗಿ ಚೆಕ್ ಮಾಡ್ಕೊಂಡು ಆರಾಮಾಗಿ ಚೆಕ್ ಮಾಡಿ ಆಮೇಲೆ ತಗೊಳ್ಳಿ ನೀವು ನಮ್ಮ ಹತ್ರ ಗಾಡಿ. ಓಕೆ, ನೆಕ್ಸ್ಟ್ ವೈಟ್ ಕಲರ್ ಇಂಟರ್ಸೆಪ್ಟರ್ ಸರ್. ಇದು 2021 ಮಾಡಲ್, ಸಿಂಗಲ್ ಓನರ್. ಎಕ್ಸಾಸ್ಟ್ ಸ್ಟಾಕ್ ಎಲ್ಲ ರನ್ನಿಂಗ್ ಇದೆ ಅದ್ರದ್ದು. ಓಕೆ, ಎಕ್ಸಾಸ್ಟ್ ಇದೆ, ಸ್ಟಾಕ್ ಇದೆ, 2 ಇದೆ. ಇದು 2,40,000 ವರೆಗೂ ಮಾಡಿಸ್ಕೊಡ್ತೀನಿ. 2,40,000 ತನಕ. ಇದಕ್ಕೂ 40% ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕಲ್ಲ? ಹೌದು, 60% ನಾವು ಎಲ್ಲಾ ಗಾಡಿಗೆ ಲೋನ್ ಮಾಡಿಸ್ಕೊಡ್ತೀರಾ. ಹೌದು. ನೆಕ್ಸ್ಟ್ ಒಂದು RR 310 ಇದೆ, ಸೊ ಇದು ಬಗ್ಗೆ ಹೇಳಿ ಸರ್. ಇದು 2021 ಮಾಡಲ್, ಸಿಂಗಲ್ ಓನರ್. ಇದು 23,000 ರನ್ ಆಗಿದೆ ಸರ್. ಜಿನಿನು ಶೋರೂಮ್ ನೀವು ತಗೊಂಡೋಗಿ ತೋರಿಸಬಹುದು. ಇದು 180 ವರೆಗೂ ಮಾಡಿಸ್ಕೊಡ್ತೀನಿ ಸರ್. 180 ಮಾಡಿಸ್ಕೊಡ್ತೀರಾ? ಹೌದು. ಓಕೆ, ನೆಕ್ಸ್ಟ್ ರೆಡ್ ಕಲರ್ ಸರ್. 2018 ಮಾಡಲ್, ಸಿಂಗಲ್ ಓನರ್ ವಿತ್ ABS ಗಾಡಿ ಸರ್. ಅದು ನಿಮ್ಗೆ 33,000 ರನ್ ಆಗಿದೆ. ಅದು ನಿಮ್ಗೆ 1,30,000 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. 1,39,000 ಗೆ ಮಾಡಿಸ್ಕೊಡ್ತೀರಾ? ಹೌದು. ನೆಕ್ಸ್ಟ್ R15M ಇದೆ, ಸೊ ಇದು ಬಗ್ಗೆ ಹೇಳಿ ಸರ್. ಇದು 2024 ಮಾಡಲ್, ಸಿಂಗಲ್ ಓನರ್, 2,000 ಓಡಿದೆ ಜಿನಿನು. ನಿಮ್ಗೆ 195 ವರೆಗೂ ಮಾಡಿಸ್ಕೊಡ್ತೀನಿ. 195 ತನಕ ಮಾಡಿಸ್ಕೊಡ್ತೀರಾ. ನೆಕ್ಸ್ಟ್ ರಾಯಲ್ ಎನ್ಫೀಲ್ಡ್ ಇದೆ, ರೆಡ್ ಕಲರ್ ಕ್ಲಾಸಿಕ್. ಸರ್ ಇದು ಕ್ಲಾಸಿಕ್ 350, 2017 ಮಾಡಲ್, ಸಿಂಗಲ್ ಓನರ್. ಓಕೆ, ಅದು ನಿಮ್ಗೆ 1,55,000 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. 1,55,000 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀರಾ. ನೆಕ್ಸ್ಟ್ ಥಂಡರ್ ಬರ್ಡ್ ಇದೆ, ಸೊ ಇದು ಬಗ್ಗೆ ಹೇಳಿ ಸರ್. ಸರ್ 2017 ಮಾಡಲ್ ಥಂಡರ್ ಬರ್ಡ್, ಅದು ಸಿಂಗಲ್ ಓನರ್ ಗಾಡಿ. ಓಕೆ, ನಿಮ್ಗೆ 90,000 ವರೆಗೂ ಮಾಡಿಸ್ಕೊಡ್ತೀನಿ. 90,000 ತನಕ ಮಾಡಿಸ್ಕೊಡ್ತೀರಾ. ಅದಕ್ಕೂ ಲೋನ್ ಆಗುತ್ತಲ್ಲ? ಎಲ್ಲರಿಗೂ ಲೋನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಡಾಮಿನರ್ಗಳು ನೀವು ನೋಡ್ಬೋದು. ಸೊ ಡಾಮಿನರ್ ಗ್ರೀನ್ ಕಲರ್ ಹೇಳಿ ಸರ್. ಸರ್ 2019 ಮಾಡಲ್, ಸಿಂಗಲ್ ಓನರ್, 145 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್. 11,000 ನೋಡಿದೆ. ಓಕೆ, ನೆಕ್ಸ್ಟ್ ಸರ್. ಸರ್ ಇದು ಹೋಗಿ 2022 ಮಾಡಲ್, ಸಿಂಗಲ್ ಓನರ್, 185 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. 1,85,000 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀರಾ. ಬರೀ 30,000 ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ ಸರ್. ಹೌದು. ಸೊ ನೆಕ್ಸ್ಟ್ ಇನ್ನೊಂದು ಗ್ರೀನ್ ಇದೆ, ಇದು ಬಗ್ಗೆ ಇದು 2024 ಮಾಡಲ್, ಸಿಂಗಲ್ ಓನರ್. ಈ ಗಾಡಿನು ನಿಮ್ಗೆ 2,40,000 ವರೆಗೂ ಮಾಡಿಸ್ಕೊಡ್ತೀನಿ. 2,40,000 ಮಾಡಿಸ್ಕೊಡ್ತೀರಾ. ಹೌದು. ಸೊ ನೆಕ್ಸ್ಟ್ ಇನ್ನೊಂದು ಹೋಂಡಾ ಹೈನೆಸ್ ಇದೆ, ಸೊ ಇದು ಬಗ್ಗೆ ಹೇಳಿ ಸರ್. ಸರ್ ಇದು 2021 ಮಾಡಲ್, ಸಿಂಗಲ್ ಓನರ್, 6,000 ರನ್ ಆಗಿರೋದು. ಓಕೆ, ನಿಮ್ಗೆ 175 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. 175 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀರಾ. ಸೊ ಇಲ್ಲೊಂದು KTM RC ಇದೆ, ಸೊ ಹೇಳಿ ಸರ್. RC 200 ಸರ್. ಇದು 2022 ಮಾಡಲ್, ಸಿಂಗಲ್ ಓನರ್. ನಿಮ್ಗೆ 175 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. 175 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀರಾ. ನೆಕ್ಸ್ಟ್ R15 ಇದೆ, ಸೊ ಇದು ಬಗ್ಗೆ ಹೇಳಿ ಸರ್. ಇದು 2024 ಮಾಡಲ್, ಬರೀ 1000 ರನ್ ಆಗಿರೋದು. ಜಸ್ಟ್ 1000 ಕಿಲೋಮೀಟರ್ ರನ್ ಆಗಿದೆ. ಓಕೆ, ಇದು 195 ವರೆಗೂ ಮಾಡಿಸ್ಕೊಡ್ತೀನಿ. 195. ನೆಕ್ಸ್ಟ್ ಸ್ಕ್ರಾಮ್ ಸರ್. ಇದು 2023 ಮಾಡಲ್, ಅದು ಸಿಂಗಲ್ ಓನರ್. ನಿಮ್ಗೆ 2 lakh ವರೆಗೂ ಮಾಡಿಸ್ಕೊಡ್ತೀನಿ. 2 lakh ತನಕ ಮಾಡಿಸ್ಕೊಡ್ತೀರಾ. ನೆಕ್ಸ್ಟ್ ಸರ್. ಇದು 2019 ಮಾಡಲ್, 19 ಮಾಡಲ್, ಸಿಂಗಲ್ ಓನರ್. ನಿಮ್ಗೆ 170 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. 170 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀರಾ. ನೆಕ್ಸ್ಟ್ ಇಲ್ಲೊಂದು ಥಂಡರ್ ಬರ್ಡ್ ಇದೆ, ಸೊ ಇದು ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ 2014 ಮಾಡಲ್, ಸಿಂಗಲ್ ಓನರ್. ಈ ಗಾಡಿನು ನಿಮ್ಗೆ 85 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. 85 ರೇಂಜ್ ಅಲ್ಲಿ 85 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. ಏನಾದ್ರು ಬಂದ್ರೆ ನಿಮ್ಮ ಚಾನೆಲ್ ಇಂದ ಏನಾದ್ರು ಕಡಿಮೆನೂ ಮಾಡ್ಕೊಡ್ತೀರಾ.
ಸರ್ ನೆಕ್ಸ್ಟ್ MT ಇದೆ, ಸೊ ಹೇಳಿ ಸರ್. ಸರ್ MT 2024 ಮಾಡಲು ಸಿಂಗಲ್ ಓನರು 2000 ಓಡಿದೆ ನಿಮ್ಗೆ. ಇದು 190 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. 190 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀರಾ. ನೆಕ್ಸ್ಟ್ ಅಪಾಚೆ ಇದೆ ಸರ್. ಅಪಾಚಿ 2021 ಮಾಡಲ್, ಅದು ಸಿಂಗಲ್ ಓನರು. ಅದು 8000 ಏನೋ ರನ್ ಆಗಿದೆ ಸರ್. ಇದು ನಿಮ್ಗೆ 90,000 ಮಾಡಿಸ್ಕೊಡ್ತೀನಿ. 90,000 ಅಲ್ಲಿ ಮಾಡಿಸ್ಕೊಡ್ತೀರಾ. ಸೊ ಇನ್ನೊಂದು ಹೋಂಡಾ ಇದೆ, ಸೊ ಹೇಳಿ. ಹೋಂಡಾ 300F 2023 ಮಾಡಲ್ 175 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. 175 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀರಾ. NS ಇದೆ ಸರ್. ಸರ್ NS 2022 ಮಾಡಲು ಸಿಂಗಲ್ ಓನರು. ಅದು ನಿಮ್ಗೆ 7000 ರನ್ ಆಗಿದೆ. ನಿಮ್ಗೆ 130 ವರೆಗೂ ಮಾಡಿಸ್ಕೊಡ್ತೀನಿ. 130,000 ಮಾಡಿಸ್ಕೊಡ್ತೀರಾ. ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ತೀರಾ. ಸೊ ನೆಕ್ಸ್ಟ್ ಸರ್. ಸರ್ ಇದು 2016 ಮಾಡಲು, ಅದು ಸಿಂಗಲ್ ಓನರು. ನಿಮ್ಗೆ 50 ರೇಂಜ್ ಅಲ್ಲಿ ಕೊಡ್ಬೇಡ ಗಾಡಿನು. FZ50 ರೇಂಜ್ ಅಲ್ಲ, ಯಾವ ಮಾಡೆಲ್ ಇದು? ಇದು 2016 ಮಾಡಲ್, ಎರಡು ಗಾಡಿ 2016 ಮಾಡಲು, ಸಿಂಗಲ್ ಓನರು. ಫ್ರೀ ಆಫ್ ವಾಶ್ ಪಾಲಿಶ್ ಮಾಡ್ಕೊಡ್ತೀವಿ, ಸರ್ವಿಸ್ ಫ್ರೀ ಕೊಡ್ತೀವಿ. ಸರ್ ನೆಕ್ಸ್ಟ್ ಹಾರ್ಲಿ ಡೇವಿಡ್ಸನ್ ಇದೆ, ಸೊ ಸರ್ ಹಾರ್ಲಿ ಡೇವಿಡ್ಸನ್ 2014 ಮಾಡಲು, ಅದು ಸಿಂಗಲ್ ಓನರ್ ಗಾಡಿ. ಅದು 9000 ರನ್ ಆಗಿದೆ ಶೋರೂಮ್ ಇಂದ. ಜಿನಿನ್ ರೀಸೆಂಟ್ ಸರ್ವಿಸ್ ಆಗಿದೆ. ನಿಮ್ಗೆ 240,000 ವರೆಗೂ ಮಾಡಿಸ್ಕೊಡ್ತೀನಿ ಸರ್. ಇದು 240,000 ತನಕ ಮಾಡಿಸ್ಕೊಡ್ತೀರಾ. ಸೊ ನೆಕ್ಸ್ಟ್ ಇಲ್ಲೊಂದು ಅಪ್ರೆಲಾ 160 ಇದೆ, ಸೊ ಹೇಳಿ ಸರ್. ಸರ್ ಇದು 2023 ಮಾಡಲು, ಸಿಂಗಲ್ ಓನರು. ಇದು 90,000 ಮಾಡಿಸ್ಕೊಡ್ತೀನಿ. 90,000 ಮಾಡಿಸ್ಕೊಡ್ತೀರಾ. ನೆಕ್ಸ್ಟ್ TVS ಜುಪಿಟರ್ 2021 ಮಾಡಲು, ನಿಮ್ಗೆ 65 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಎಲೆಕ್ಟ್ರಿಕ್ ಗಾಡಿಗಳು 2021 ಮಾಡಲು 90,000 ಮಾಡಿಸ್ಕೊಡ್ತೀನಿ. ನೆಕ್ಸ್ಟ್ ಸರ್ ಇದು 2021 ಮಾಡಲು 90,000 ಮಾಡಿಸ್ಕೊಡ್ತೀನಿ. ನೆಕ್ಸ್ಟ್ ಸರ್. ಸರ್ ಇದು 2021 ಮಾಡಲ್, ಇದೂನು 65 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. ಇದೆಲ್ಲ ಲೋನ್ ಆಗುತ್ತೆ ಎಲೆಕ್ಟ್ರಿಕ್ ಗಾಡಿಗೆ? ಸರ್ ಲೋನು ಆಗಲ್ಲ, ಕ್ಯಾಶ್ ಇದರಲ್ಲಿ. ಬರೀ ಪೆಟ್ರೋಲ್ ಗಾಡಿಗೆ ಲೋನ್ ಮಾಡ್ಕೊಡ್ತೀವಿ. ಇದು 2021 ಮಾಡಲು, ಸಿಂಗಲ್ ಓನರ್, ಬರ್ಕ್ಮ್ಯಾನ್. 9000 ರನ್ ಆಗಿದೆ. ನೀವು ನೋಡಿರ್ಬೋದು, ಫುಲ್ ಡಿಮ್ಯಾಂಡ್ ಆಗಿದೆ ಗಾಡಿ. ಎಷ್ಟು ಸರ್ ಇದು ಪ್ರೈಸ್? ಇದು ನಿಮ್ಗೆ 80,000 ಮಾಡಿಸ್ಕೊಡ್ತೀನಿ. 80,000 ಮಾಡಿಸ್ಕೊಡ್ತೀರಾ. ಸೊ ನೆಕ್ಸ್ಟ್ ಏತರ್ ಇದೆ ಸರ್. ಏತರ್ 450X. ಇದು 2022 ಮಾಡಲು, ಸಿಂಗಲ್ ಓನರು, 90 ವರೆಗೂ ಮಾಡಿಸ್ಕೊಡ್ತೀನಿ. 90,000 ತನಕ ಮಾಡಿಸ್ಕೊಡ್ತೀರಾ. ನೆಕ್ಸ್ಟ್ ಸರ್. ಸರ್ ಐಕ್ಯೂಬ್ ಅಲ್ಲ, ವಿಡಾ 2024 ಮಾಡಲು, 5000 ಓಡಿದೆ ಜಿನಿನ್ ಶೋರೂಮ್ ಇಂದ. ನಿಮ್ಗೆ 1 lakh ವರೆಗೂ ಮಾಡಿಸ್ಕೊಡ್ತೀನಿ. 1 lakh. ನೆಕ್ಸ್ಟ್ ರೆಡ್. ಸರ್ ರೆಡ್ 2023 ಮಾಡಲು, ಸಿಂಗಲ್ ಓನರು. ನಿಮ್ಗೆ 90 ವರೆಗೂ ಮಾಡಿಸ್ಕೊಡ್ತೀನಿ. 90 ತನಕ ಮಾಡಿಸ್ಕೊಡ್ತೀರಾ. ಸೊ ಅಷ್ಟೇ ಸರ್, ಆಲ್ಮೋಸ್ಟ್ ಎಲ್ಲ ಗಾಡಿ ಕವರ್ ಮಾಡಿ ಎಲ್ಲ ಅಪ್ಡೇಟ್ ಇದರಲ್ಲೇ ಇದೆ. ತುಂಬಾ ಥ್ಯಾಂಕ್ಸ್ ಸರ್, ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ವ್ಯೂವರ್ಸ್ಗೆ ಕೊಟ್ಟಿದ್ದಕ್ಕೆ. ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಯಾರಾದರೂ ಬಂದ್ರೆ ಒಳ್ಳೆ ಗಾಡಿ ಹೇಳ್ಕೊಡಿ, ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಮಾಡ್ಕೊಡಿ ಸರ್. ಎಲ್ಲ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್, ನಿಮ್ಮ ಚಾನಲ್ ಇಂದ ಬಂದ್ರೆ ಏನಾದ್ರು. ಓಕೆ, ಸೂಪರ್ ಸರ್. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡು, ನಿಮ್ಮ ಫ್ಯಾಮಿಲಿ, ನಿಮ್ಮ ರಿಲೇಟಿವ್ಸ್ ಯಾರಾದರೂ ಗಾಡಿ ಇಸ್ಕೊಬೇಕಂದ್ರೆ ಈ ಶೋರೂಮ್ ನೀವು ಖಂಡಿತ ವಿಸಿಟ್ ಮಾಡ್ಬೋದು. ಯಾಕಂದ್ರೆ ಇವರು ಬಂದ್ಬಿಟ್ಟು ಜೆನ್ಯೂನ್ ಮೀಟರ್ ರೀಡಿಂಗ್ ಹೇಳ್ತಾ ಇದ್ದಾರೆ. ಸೊ ಆಮೇಲೆ ಎಲ್ಲ ಗಾಡಿಗಳು ತುಂಬ ಚೆನ್ನಾಗಿದೆ, ಎಲ್ಲ ಲೇಟೆಸ್ಟ್ ಮಾಡೆಲ್, ಸಿಂಗಲ್ ಓನರ್ 99.9% ಎಲ್ಲ ಸಿಂಗಲ್ ಓನರ್ ಗಾಡಿಗಳೇ ಇದೆ. ನಿಮಗೆ ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಇದೇ ಥರ ನಿಮ್ಮದು ಏನಾದರೂ ಒಂದು ಸ್ಟೋರ್ನ ಪ್ರಮೋಟ್ ಮಾಡಬೇಕು ಅಂದರೆ ಕೆಳಗಡೆ ನಮ್ಮ ಮೊಬೈಲ್ ನಂಬರ್ ಕೊಟ್ಟಿರ್ತೀವಿ, ನಮ್ಮ ಇಮೇಲ್ ಅಡ್ರೆಸ್ ಇರುತ್ತೆ, ನಮಗೆ ಮೇಲು ಮಾಡ್ಬೋದು. ಮುಂದಿನ ಕನ್ನಡದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.